ನಾವು ಯಾವತ್ತು ಈ ರಂಜಾನ್ ಕಳ್ಕೋಬಾರ್ದು. ಈ ರಂಜಾನ್ ತಿಂಗಳಲ್ಲಿ ಯಾವುದೇ ತರಹದ ನಾವು ತಪ್ಪ ದಾರಿಯಲ್ಲಿ ಹೋಗಬಾರ್ದು. ಇಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಬಹಳಷ್ಟು ನಮ್ಮ ಜನರು ರಂಜಾನ್ ತಿಂಗಳಲ್ಲಿನೇ ಊಟ ಮಾಡೋದು ಬಿಡುದಿಲ್ಲ. ಏನು ಯಾರಾದ್ರೂ ರೋಜಾ ಇದ್ದಾರಾದ್ರೆ ರೋಜಾ ಇದ್ದವ್ರ ಜನರ ಮುಂದೆ ಕುಂತೇನೆ ಏನು ಊಟ ಮಾಡಕ್ ಚಾಲು ಮಾಡ್ತಾರೆ. ಅವ್ರ ಮುಂದೆ ಹಣ್ಣು ತಿನ್ನೋದು, ಅವ್ರ ಮುಂದೆ ಏನಾದ್ರೆ ರೊಟ್ಟಿ ತಿನ್ನೋದು, ಅವ್ರ ಮುಂದೆ ಪಲ್ಯ ಮಾಡ್ಕೊಂಡು ತಿನ್ನೋದು. ರೋಜಾ ಇದ್ದಾರ ಇಲ್ಲಪ್ಪ ಅವ್ರ ಮುಂದೆ ತಿನ್ನಬಾರ್ದು, ಈ ರೀತಿ ಅವ್ರಿಗೆ ಭಯನೇ ಇರೋದಿಲ್ಲ. ಅಲ್ಲಾಹ್ ಅಕ್ಬರ್. ಒಬ್ಬ ಏನಾದ್ರೂ ವ್ಯಕ್ತಿ ಆಗ್ರಿ, ಹೆಣ್ಣು ಮಕ್ಕಳಾಗಿ ಪುರುಷರಾಗಿ ಅವ್ರು ಏನಾದ್ರೂ ರೋಜಾ ಇದ್ದಾರ ಅಂದ್ರೆ ಅವ್ರ ಮುಂದೆ ನಾವು ತಿನ್ನಬಾರ್ದು. ಯಾಕೆಂದ್ರೆ ನಾವು ಏನಾದ್ರೂ ತಿಂದಿದ್ರೆ ಅವ್ರಿಗೆ ಸ್ವಲ್ಪ ಏನೇ ದುಃಖ ಆಗ್ತೈತಿ, ನೋವು ಆಗ್ತೈತಿ, ಅವ್ರಿಗೆ ನಿರಾಸೆ. ಬೆಳಗಿನ ಸಾಯಂಕಾಲ ತಾನೆ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ, ಎಂತ ಕೆಟ್ಟ ಬಿಸಿಲಿನಲ್ಲಿ ಅವರು ಉಪವಾಸ ಇದ್ದಾರೆ ಅಂತಾರೆ, ಮತ್ತೆ ನಿರಾಸೆ ಆಗಿಲ್ಲ, ಅವ್ರಿಗೆ ಹೊಟ್ಟೆ ಹಸುವಾಗುದಿಲ್ಲ. ಆದ್ರೆ ಅವರು ತಿನ್ನಂಗಿಲ್ಲ. ಏಕೆ ತಿನ್ನಂಗಿಲ್ಲ? ಪರಹೇಜ್ ತಕ್ವಾನಲ್ಲಿ ಇದ್ದಾರ, ಪರಹೇಜ್ ತಕ್ವಾನಲ್ಲಿ ಇದ್ದಾರ. ಅದೇ ಕುರಾನ್ ಮಸ್ಜಿದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದಾನೆ ಏನಂತ, ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ ಕಮಾ ಕುತಿಬ ಅಲಲ್ ಲದೀನ ಮಿನ್ क़ಬ್ಲಿಕುಂ ಲಅಲ್ಲಕುಂ ತತ್ತಖೂನ್. ಆಯ ಸತ್ಯ ವಿಶ್ವಾಸಿಗಳು ಜನರು, ನಿಮ್ಮ ಮೇಲೆ ರೋಜಾವನ್ನು ಫರ್ಜ್ ಮಾಡಲಾಗಿದೆ. ನಿಮ್ಮ ಮೇಲೆ ಏನಿದೆ? ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಸತ್ಯ ವಿಶ್ವಾಸಿಗಳು, ಈಮಾನ್ ತಂದಿದ್ದು ಜನರು, ನಿಮ್ಮ ಮೇಲೆ ಏನಿದೆ? ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಯಾವ ರೀತಿ? ಕುತಿಬ ಅಲೈಕುಮ್ ಸಿಯಾಮ ಕಮಾ ಕುತಿಬ ಅಲಲ್ ಲದೀನ ಮಿನ್ क़ಬ್ಲಿಕುಂ ಲಅಲ್ಲಕುಂ ತತ್ತಖೂನ್. ಮೊದಲಿನ ಜನರ ಮೇಲೆ ಯಾವ ರೀತಿ ರೋಜಾವನ್ನು ಫರ್ಜ್ ಮಾಡಲಾಗಿತ್ತು, ಅದೇ ರೀತಿ ನಿಮ್ಮ ಮೇಲೆ ರೋಜಾವನ್ನು ಫರ್ಜ್ ಮಾಡಲಾಗಿದೆ. ಬರೀ ನಮ್ಮ ಮೇಲೆ ಅಷ್ಟೇ ರೋಜಾ ಫರ್ಜ್ ಆಗಿಲ್ಲ, ನಮ್ಗಿಂತ ಮುಂಚೆ ಎಷ್ಟು ಲಕ್ಷಾಂತರ ಜನರು ಬಂದು ಹೋದ್ರು, ಆ ಜನರ ಮೇಲೇನೆ ರೋಜಾ ಫರ್ಜ್ ಇತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಬಂದಿದ್ರು, ಹಜರತ್ ಈಸಾ ಅಲೈಹಿಸ್ಸಲಾಂ ಬಂದಿದ್ರು, ಹಜರತ್ ಮೂಸಾ ಅಲೈಹಿಸ್ಸಲಾಂ, ಹಜರತ್ ಯೂಸುಫ್ ಅಲೈಹಿಸ್ಸಲಾಂ, ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ, ಹಜರತ್ ಯಹ್ಯಾ ಅಲೈಹಿಸ್ಸಲಾಂ, ಹಜರತ್ ಜಕರಿಯಾ ಅಲೈಹಿಸ್ಸಲಾಂ, ಎಲ್ಲ ಪ್ರವಾದಿಗಳು ಬಂದಿದ್ರು. ಬಹಳಷ್ಟು ಪ್ರವಾದಿಗಳು ಅವರವ್ರ ಉಮ್ಮತ್ತಿನ ಜನರ ಮೇಲೆ ರೋಜಾವನ್ನು ಫರ್ಜ್ ಆಗಿತ್ತು. ಎಲ್ಲಾ ರೋಜಾವನ್ನು ಇಟ್ಟಿದ್ದಾರೆ. ಹಜರತ್ ಆದಮ್ ಅಲೈಹಿಸ್ಸಲಾಂ ತಗೊಂಡು ಹಜರತ್ ಈಸಾ ಅಲೈಹಿಸ್ಸಲಾಂ ತನಕ ಎಲ್ಲಾ ಜನರ ಮೇಲೆ ರೋಜಾವನ್ನು ಫರ್ಜ್ ಇತ್ತು. ಹಜರತ್ ಆದಮ್ ಅಲೈಹಿಸ್ಸಲಾಂ ಉಮ್ಮತ್ತಿನ ಜನರು ಯಾವಾಗ ರೋಜಾ ಇಡ್ತಿದ್ರು? ಕಮರ್ ಅಂದರೆ ಚಂದ್ರದು 13, 14, 15ನೇ ತಾರೀಕು, ತಿಂಗಳದು 14 ಏನ್ ತಾರೀಕಿದೆ, ಈ ತಿಂಗಳದು 13, 14, 15ನೇ ದಿನದಲ್ಲಿ ಈ 3 ದಿನ ಅವರು ರೋಜಾ ಅವ್ರ ಮೇಲೆ ಫರ್ಜ್ ಆಗಿತ್ತು, ಆದಮ್ ಅಲೈಹಿಸ್ಸಲಾಂ ಉಮ್ಮತ್ತಿನ ಜನರ ಮೇಲೆ. ಹಜರತ್ ಮೂಸಾ ಅಲೈಹಿಸ್ಸಲಾಮಿನ ಉಮ್ಮತ್ತಿನ ಜನರ ಮೇಲೆ ಯೋಮೆ ಆಶುರಾ ಅಂದರೆ ಮುಹರಮಿನ ಏನ್ ರೋಜಾ ಇದೆ, ಯೋಮೆ ಆಶುರಾ 15ನೇ ದಿನದ ರೋಜಾ ಅವ್ರ ಮೇಲೆ ಫರ್ಜ್ ಆಗಿತ್ತು. ರಸೂಲುಲ್ಲಾಹ್ನ ಉಮ್ಮತ್ತಿನ ಮೇಲೆ 1, 2 ಮತ್ತು 5, 4, 10 ರೋಜಾ ಇಲ್ಲ, ಇಡೀ